ಬೇಕು ಬೇಕೇ ಬೇಕು ಸಬ್ಸಿಡಿ ಬೇಕು ಬೇಕೇ ಬೇಕು ಸಬ್ಸಿಡಿ ಬೇಕು ಬೇಕೇ ಬೇಕು ಸಬ್ಸಿಡಿ ಬೇಕು ಸಬ್ಸಿಡಿ ಭಿಕ್ಷೆಯಲ್ಲ ನಮ್ಮ ಹಕ್ಕು ಸಬ್ಸಿಡಿ ಭಿಕ್ಷೆಯಲ್ಲ ನಮ್ಮ ಹಕ್ಕು ಬೇಕೇ ಬೇಕು ಸಬ್ಸಿಡಿ ಬೇಕು ಬೇಕೇ ಬೇಕು ಸಬ್ಸಿಡಿ ಬೇಕು ಬೇಕೇ ಬೇಕು ಸಬ್ಸಿಡಿ ಬೇಕು बोलो भारत माता की जय बोलो भारत माता की जय बोलो भारत माता की जय ಸರ್ ನಾವು ಇವತ್ತು ಚಿತ್ರರಂಗದ ವತಿಯಿಂದ ಎಲ್ಲ ನಿರ್ಮಾಪಕರು ನಿರ್ದೇಶಕರಾಗಿರಲಿ ಕಲಾವಿದರಾಗಿರಲಿ ತಂತ್ರಜ್ಞರು ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡೋದಕ್ಕೆ ಇಲ್ಲೊಂದಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ತಂತ್ರಜ್ಞರು ಮತ್ತು ಹಾಗೆ ರವೀಂದ್ರ ಅವರ ತಂಡ ಕೂಡ ಇಲ್ಲಿ ಎಲ್ಲರೂ ಸೇರ್ಕೊಂಡಿದ್ವಿ ನಾವು ರಾಜ್ಯಪಾಲರಿಗೂ ಕೂಡ ಮನವಿಯನ್ನು ಮಾಡಿದ್ವಿ 5 ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಶೀಘ್ರವೇ ಕೊಡಬೇಕು. ಯಾಕೆಂದರೆ ಒಬ್ಬ ಕನ್ನಡಿಗ ಚಿತ್ರರಂಗಕ್ಕೆ ಬರೋದೇ 108 ಕನಸುಗಳನ್ನ ಹೊತ್ಕೊಂಡ್ಬರ್ತಾನೆ. ಅವನೇನೋ ಕಷ್ಟಪಟ್ಟು ಒಂದು ಫಿಲ್ಮ್ನ ಮಾಡಿರ್ತಾನೆ. ಆ ಫಿಲ್ಮ್ ಸಬ್ಸಿಡಿ ಅವ್ನ ಕೈಗೆ ಸಿಗೋ ಅಷ್ಟರಲ್ಲೇ 5-6 ವರ್ಷ ಆಗುತ್ತೆ ಅಂತಂದರೆ ಅಷ್ಟರಲ್ಲಿ ಅವ್ನು ಕಾಯಿಲೆ ಬಂದಿರುತ್ತೋ, ಅವ್ನು ಸತ್ತೇ ಹೋಗಿರ್ತಾನೋ, ಪ್ರಾಬ್ಲಮ್ ಆಗಿರುತ್ತೋ, ಅಥವಾ ಆಕ್ಸಿಡೆಂಟಾಗಿ ಕಾಲೇ ಮುರಿದೋಗಿರುತ್ತೋ, 108 ತೊಂದರೆಗಳಿರುತ್ತೆ. ಆಮೇಲೆ ಸಾಲ ತೊಗೊಂಡು ಬಂದು ಮಾಡೋನು ಪಾಪ ಬಡ್ಡಿ ಕಟ್ಟಿ ಅದನ್ನು ಸಾಲ ತೀರಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಚಿತ್ರರಂಗಕ್ಕೆ ಕೊಡಬೇಕಾಗಿರೋದು ಸಬ್ಸಿಡಿ, ನಮ್ಮ ಹಕ್ಕನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಅದು ಹೋರಾಟದ ಮೂಲಕ. ನಮ್ಮ ಗೋವಿಂದರಾವ್ ಸರ್ ಕೂಡ ಇಲ್ಲಿದ್ದಾರೆ, ಮತ್ತು ಡ್ಯಾನಿ ಮಾಸ್ಟರ್ ಬಂದಿದ್ದಾರೆ. ಅವರು ಉತ್ತರ ಕರ್ನಾಟಕದ ಕನ್ನಡ ಚಿತ್ರರಂಗವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕೆಲವಷ್ಟು ಜನ ಬಂದು ಇಲ್ಲಿ ಹೋರಾಟ ಮಾಡ್ತಾರೆ. ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ವಿ, ಪ್ಯಾರಲಲ್ ಕಮಿಟಿಗಳನ್ನು ಮಾಡಿ ಅದನ್ನು ಬೇಗ ಬಿಡುಗಡೆ ಮಾಡಿ ಬ್ಯಾಕ್ಲಾಗ್ನ ಮುಗಿಸ್ಬಿಡಿ. ಆಮೇಲೆ ಆಯಾ ವರ್ಷವೇ ಅದನ್ನು ಕೊಟ್ಟಾಗ ಒಬ್ಬ ಚಿತ್ರರಂಗದ ಅವ್ರು ಯಾರೇ ಆಗಿರಲಿ, ತಂತ್ರಜ್ಞ ವ್ಯಕ್ತಿ ಆಗಿರಲಿ, ಅವ್ರು ಯಾರೇ ಆಗಿರಲಿ, ಅವ್ರಿಗೆ ಒಂದು ಗೌರವವನ್ನು ಕೊಡುವಂಥದ್ದನ್ನು ನೀವು ಮಾಡಬೇಕು ಅನ್ನೋದನ್ನು. ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ಅದನ್ನ ಮಾಡ್ಕೊಂಬಂದಿದ್ದಾರೆ ಸರ್. ಬೇರೆ ರಾಜ್ಯದಲ್ಲಂತೂ 30 ಲಕ್ಷ 50 ಲಕ್ಷ ಎಲ್ಲ ಸಬ್ಸಿಡಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕೊಡ್ತಿರೋದೇ 10 ಲಕ್ಷ. ಅದನ್ನು ಬೇರೆ ನಮ್ಮ ಸಂಘ ಸಂಸ್ಥೆಗಳೇ ಹೋಗಿ ಡಿಮ್ಯಾಂಡ್ ಮಾಡಿ ತೊಗೊಂಬರ್ತಿಲ್ಲ, ಏನನ್ನು ಇಂಪ್ಲಿಮೆಂಟ್ ಮಾಡಿ. ಅದು ನಮ್ಮ ದುಡ್ಡೇ ನಮ್ಗೆ ಕೊಡಕ್ಕೆ, ನಮ್ಮ ದುಡ್ಡೇ ನಮಗೆ ಕೊಡಕ್ಕೆ ಹಂಗೆ ಆಟ ಆಡಿಸೋದು. ಸಂಘ ಸಂಸ್ಥೆ ನಿಷ್ಕ್ರಿಯಾಗಿದೆ. ಏನಂದ್ರೆ ಸಿನಿಮಾ ಸಂಸ್ಥೆಗಳು ನಿಷ್ಕ್ರಿಯ ಆಗಿದೆ. ಸರ್ ನಾವು ಹೊಲ ಮತ್ತೆ ಚಿನ್ನ ಎಲ್ಲ ಹಣ ಮಾಡಿದ್ದೀವಿ. ಸಬ್ಸಿಡಿ ದುಡ್ಡು ಬಂದ್ರೆ ಅದನ್ನ ಬಿಡಿಸ್ಕೋಬಹುದು ನಾವು. ನೋಡಿದ್ರ ಇಷ್ಟು ಕಷ್ಟಗಳು, ನೂರಾರು ಕಷ್ಟಗಳು, ನಿರ್ಮಾಪಕರಿಗೆ ನೂರಾರು ಸಮಸ್ಯೆಗಳಿದೆ. ಇವರೊಬ್ಬರೇ ಅಲ್ಲ, ಇಲ್ಲಿ ಬಂದಿರೋದು 4 ಜನ ಇರ್ಬೋದು, ಸಾವಿರಾರು ಜನಕ್ಕೆ ಸಮಸ್ಯೆಗಳಿದೆ. ಇದನ್ನ ಎಲ್ಲರಿಗೂ ಕಿವಿಗೆ ಬಿಡ್ಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ಧಿಕ್ಕಾರ ಮಾಡಬೇಕು. ಹೊಸ ನಿರ್ಮಾಪಕರು ಅವ್ರು ನೋಡಿ ಹೇಳ್ತಾರೆ, ಒಡವೆನ ವಸ್ತ್ರ ಎಲ್ಲವನ್ನು ಜಮೀನೆಲ್ಲ ಅಡ ಇಟ್ಟಿದ್ದಾರೆ, ಜಮೀನೆಲ್ಲ ಅಡ ಇಟ್ಬಿಟ್ಟು ಒಂದು ಚಿತ್ರ ಮಾಡ್ಬೇಕು ಅಂದ್ರೆ ಅವ್ರಿಗೆ ಕಲೆ ಬಗ್ಗೆ ಎಷ್ಟು ಪ್ರೀತಿ ಇರಬೇಕು. ಅದು ಅವ್ರು ಒಂದ್ ಮಾಡಿಲ್ಲ ಮೇಡಮ್, 4 ಮಾಡಿದ್ದಾರೆ. 4 ಫಿಲಮ್ಗಳನ್ನ ಇವಾಗ ನೋಡಿ, ಬೇರೆಯವ್ರಿಗಂತೂ ಪೇಮೆಂಟ್ ಕೊಟ್ಟಿದಾರಾ? ಇವಾಗ ಸೆಕೆಂಡ್ ಪೇಮೆಂಟ್ ಕೊಡ್ತಿದ್ರು, ಮೊದ್ಲಂತೂ ಕೊಟ್ಟಿರೋದಕ್ಕೆ ತಾನೇ ಅವ್ರು ಸಾಲ ತಗೊಂಡಿರೋದು. ಸೊ ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗಕ್ಕೆ ಪೇಮೆಂಟ್ ಕೊಡೋನು ನಿರ್ಮಾಪಕ ಪಾಪ ಕೊಟ್ಬಿಟ್ಟಿರ್ತಾನೆ. ಪೂರ್ತಿ ಕೊಡಿ ಸರ್ ಅಂದ್ರೆ ಅವ್ರಿಗೆ ಬಂದಿರಲ್ಲ ದುಡ್ಡು, ಅವ್ರೆಲ್ಲಿಂದ ಕೊಡ್ತಾರೆ? ಆಮೇಲೆ ಅವ್ರು ಸಾಲ ಮಾಡ್ಕೊಂಡು ಮನೇಲೂ ಮನೆಯಲ್ಲಿ ಬೈಸ್ಕೋತಾರೆ ಸರ್ ಎಲ್ಲ ನಿರ್ಮಾಪಕರು. ನಿಮ್ಗೆ ಯಾಕೆ ಬೇಕು ಫಿಲಂ ಇಂಡಸ್ಟ್ರಿ? ಆದ್ರೆ ಫಿಲಂ ಇಂಡಸ್ಟ್ರಿ ಆದ್ರೆ ಭಾರತದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಮತ್ತೆ ಚಿತ್ರಕ್ಕೆ, ನಾಟಕಕ್ಕೆ, ಇವಕ್ಕೆಲ್ಲದಕ್ಕೂ ಬೆಲೆ ಕೊಡಬೇಕು ಅನ್ನೋದೇ ಮೊದಲ ಆದ್ಯತೆ. ಆ ಬೆಲೆ ಕೊಡೋದಕ್ಕೆ ನಮ್ಮ ದುಡ್ಡನ್ನ ನಮಗೆ ಕೊಡ್ತೀವಿ ಅಂತ ತೋರಿಸ್ಬಿಟ್ಟಿಂಗೆ ಅದನ್ನ ನಾವು ತಗೊಳ್ಳೋದಕ್ಕೆ ಇಷ್ಟು ಕಷ್ಟಪಡಬೇಕು. ಯಾರೋ ಒಬ್ರು ಕೋರ್ಟ್ ಕೇಸ್ ಹಾಕೋತಾರೆ, ಆ ಕೇಸನ್ನ ನಾವೇ ರನ್ ಮಾಡಿ ನಾವೇ ನಿಭಾಯಿಸಿ, ಇದೆಲ್ಲ 4 ವರ್ಷದಿಂದ ಕೊಟ್ಟೇ ಇಲ್ಲ. 5 ವರ್ಷ ಆಯ್ತು. ಡಿಸೆಂಬರ್ ಮುಗಿದ್ರೆ ಇವಾಗ ಜನವರಿ ಬಂದ್ರೆ 6ನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ. ಅದನ್ನ ಕೊಟ್ಟಿಲ್ಲ ಅಂದ್ರೆ 600 ಚಿತ್ರಗಳನ್ನ ಇವ್ರು ನೋಡ್ಬಿಟ್ಟು ಯಾವಾಗ ಸರ್ ಕೊಡ್ತಾರೆ? ಭಾರಿ ಅನ್ಯಾಯ. ಬೇರೆ ರಾಜ್ಯಕ್ಕಾದ್ರೂ ನೋಡಿ ಅವರು ಕಾಪಿ ಮಾಡಬೇಕು. ಮಾದಾಡಿ ಚಿತ್ರ ₹1 ಕೋಟಿ ಕೊಡ್ತಾರೆ. ಎಲ್ಲೇ? ಮಹಾರಾಷ್ಟ್ರದಲ್ಲಿ ಸರ್ ಮಹಾರಾಷ್ಟ್ರದಲ್ಲಿ ಕೊಡ್ತಾರೆ. ಆಮೇಲೆ ನ್ಯಾಷನಲ್ ಅವಾರ್ಡ್ ಬಂದದಕ್ಕೆ ಡಬಲ್ ಸಬ್ಸಿಡಿ ಕೊಡ್ತಾರೆ. ಮತ್ತೆ UP ಗೌರ್ಮೆಂಟ್ 50 ಲಕ್ಷ ಲೋಕಲ್ ವ್ಯಕ್ತಿ ಫಿಲ್ಮ್ ಮಾಡಿದ್ರೆ 50 ಲಕ್ಷ ಕೊಡ್ತಾರೆ. ಬೇರೆಯವ್ರು ಬಂದ್ ಮಾಡಿದ್ರೆ 2 ಕೋಟಿ ಕೊಡ್ತಾರೆ. ಮಹಿಳಾ ನಿರ್ದೇಶಕಿ ಮೊದಲ ಚಿತ್ರ ಮಾಡಿದ್ರೆ 1 ಕೋಟಿ ಕೊಡ್ತಾರೆ. ನಮ್ಮವ್ರ ಏನು ಯೋಜನೆಗಳಿಲ್ಲ. ಸರಿ ಬೇಡ ಕೊಡಬೇಡಿ, 10 ಲಕ್ಷನೇ ಕೊಡೋದನ್ನ ನೆಟ್ಟಿಗೆ ಕೊಡ್ಬೇಕಲ್ವಾ? ಏನೋ ಒಂದು ಹೆಲ್ಪ್ ಆಗುತ್ತೆ, ಅವ್ರ ಮಕ್ಕಳನ್ನ ಸ್ಕೂಲಲ್ಲಿ ಓದಿಸೋದಕ್ಕಾದ್ರೂ ಆಗುತ್ತೆ. ಪ್ರಾಣ ಕಳ್ಕೊತಾ ಇದ್ದಾರೆ ಇವತ್ತು. ಸಾಲದಲ್ಲಿ ಹೊರೆ ಹೊರಿಸ್ಕೊಂಡು ಜೀವನ ಮಾಡೋಕೆ ಸಾಗಿಸ್ಕೊಳ್ಳೋಕೆ ಮುಂದೆ ಕಷ್ಟ ಆಗ್ತಿದೆ. ಇವತ್ತು ಸಿನಿಮಾ ನೋಡೋ ಒಂದು ಪ್ರೇಕ್ಷಕರು ಕೂಡ ಹಿಂಜರಿತಾ ಇದ್ದಾರೆ. ಕನ್ನಡ ಸಿನಿಮಾ ನೋಡೋಕೆ ಬರ್ತಾ ಇಲ್ಲ. ಯಾರೋ ಹೊರ ರಾಜ್ಯದಿಂದ ಬಂದು ಇವತ್ತು ನಿರ್ಮಾಪಕರು ಬಂದು ಇಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಹೊತ್ತು ಕನ್ನಡಿಗರ ನಿರ್ಮಾಪಕರು ಇವತ್ತು ಹಾಳಾಗಿ ಹೋಗ್ತಾ ಇರೋದು ಈ ಸರ್ಕಾರಗಳಿಗೆ ಆಗ್ಲಿ, ಈ ವಾಣಿಜ್ಯ ಮಂಡಳಿಗಳಿಗೆ ಆಗ್ಲಿ ನಾಚಿಕೆ ಆಗ್ಬೇಕು. ಇವ್ರಿಗೆ ಏನೋ ಇದ್ರ ಬಗ್ಗೆ ಒಂದು ಅರಿವಿಲ್ಲ, ಒಂದು ಕರ್ಟಸಿ ಇಲ್ಲ ಇವ್ರಿಗೆ. ಒಂದು
ಅನುಕಂಪ ಒಂದು ಮನುಷ್ಯತ್ವ ಇಲ್ಲದ ಜನಗಳು ಎಲ್ಲ ಸಂಘ ಸಂಸ್ಥೆಗಳು ಈ ರೀತಿ ಮಾಡ್ತಾ ಇದ್ರೆ ಇನ್ನು ಎಲ್ಲಿಂದ ಕನ್ನಡ ಚಲನಚಿತ್ರಗಳು ಉಳಿತಾವೆ? ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೋರಾಡಿದ್ದಾರೆ, ಹೋರಾಟಗಳು ಮಾಡಿದ್ದಾರೆ, ನಡೆಸ್ಕೊಂಡ್ಬಂದಿದ್ದಾರೆ. ಇವತ್ತು ಕನ್ನಡ ಚಲನಚಿತ್ರ ಇವತ್ತಿಗೂ ಕರ್ನಾಟಕದ ಉಳಿದಿದೆ. ಕರ್ನಾಟಕದಲ್ಲಿ ಕನ್ನಡಿಗರು ಧ್ವನಿ ಎತ್ತುತ್ತಾ ಇದ್ದಾರೆ ಅಂದ್ರೆ ಅವ್ರು ಕೊಟ್ಟಂತ ನಮ್ಗೆ ಆದರ್ಶಗಳು, ಆ ಆದರ್ಶಗಳನ್ನ ಇವತ್ತು ಒಡೆದು ಚೂರು ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಜನ ನಿರ್ಮಾಪಕರನ್ನ ಕಳ್ಕೊಂತಾ ಇದೀವಿ ನಾವು. ಇವತ್ತು ಕಲಾವಿದರು ಬೀದಿಗೆ ಬರ್ತಾ ಇದ್ದಾರೆ, ಸಿನಿಮಾಗಳು ಬರ್ತಾ ಇಲ್ಲ ಕರ್ನಾಟಕದಲ್ಲಿ. ಇದೆಲ್ಲ ಬೇಗ ಬಗೆಹರಿಸ್ಕೊಡ್ಬೇಕು ಅಂತ ನಾವು ಮೇಡಮ್ ಒಂದು ನೇತೃತ್ವದಲ್ಲಿ ಬಂದು ಹೋರಾಟ ಮಾಡ್ತಾ ಇದೀವಿ ನಾವೆಲ್ಲ. ಧನ್ಯವಾದಗಳು ಅಂತ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಚಿತ್ರೋದ್ಯಮ ಬಗ್ಗೆ ಪ್ರಥಮವಾಗಿ ಹೋರಾಟ ಮಾಡ್ತಿದ್ದ ಉಪಾಯರು ಕನ್ನಡ ಪರ ಮತ್ತು ಇದ್ರ ಬಗ್ಗೆ ಮಹಿಳೆಯಾಗಿ ಎಲ್ಲ 4-5 ಇದು ಇದೆ ನಮ್ಮ ಫಿಲ್ಮ್ ಚುಂಬರು. ಒಬ್ಬರು ಧ್ವನಿ ಎತ್ತಾ ಇಲ್ಲ, ಒಬ್ಬರು ಹೋರಾಟ ಮಾಡ್ತಾ ಇಲ್ಲ, ಬೀದಿ ಬರ್ತಾ ಇಲ್ಲ. ಭಾರತದ ಏಕೈಕ ವ್ಯಕ್ತಿ ಅಂದರೆ ನಾಳೆ ಎಲೆಕ್ಷನ್ ಇದೆ ಸರ್, ಅದು ಚೇಂಬರ್ ಎಲೆಕ್ಷನ್. ನಿರ್ಮಾಪಕರ ಸಂಘನೂ ಧ್ವನಿ ಎತ್ತಬೇಕು. ನಿರ್ದೇಶಕರಾಗೋದಕ್ಕೆ ಪಾಪ ಒಬ್ಬ ನಿರ್ಮಾಪಕ ದುಡ್ಡು ತಂದು ಕೊಡಬೇಕು. ಪೇಮೆಂಟೇ ಕೊಡದಿರ ಇವ್ರು ಹೆಂಗ್ ನಿರ್ದೇಶಕರಾಗ್ತಾರೆ? ಎಲ್ಲಾ ವಿಭಾಗಕ್ಕೂ ದುಡ್ಡು ಕೊಡಬೇಕು ಅಂದ್ರೆ ನಿರ್ಮಾಪಕರು ದುಡ್ಡು ಕೊಡಬೇಕು. ಅದಕ್ಕಾಗಿ ನಿರ್ದೇಶಕರು ಹೋರಾಟ ಮಾಡ್ಬೇಕು. ಇದಕ್ಕೆ ಪ್ರಶಸ್ತಿಗಳನ್ನ ತಗೋಬೇಕು ಅಂತಂದ್ರೂ ಒಬ್ಬ ನಿರ್ದೇಶಕನೇ ಮೋಟಿವೇಶನ್ ಸಿಗಬೇಕು ಅಂದ್ರೂ ರಾಜ್ಯ ಪ್ರಶಸ್ತಿ ಬೇಕಲ್ಲ. ಸೊ ಹಾಗಾಗಿ ರಾಜ್ಯ ಪ್ರಶಸ್ತಿಯೂ ಮುಖ್ಯ ಮತ್ತೆ ಸಬ್ಸಿಡಿಯೂ ಮುಖ್ಯ. ಇದಕ್ಕೆ ಇವನ್ ನಿರ್ಮಾಪಕರ ಸಂಘದಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ ಅಂತ ಅನ್ನೋದನ್ನ ಶೋ ಆಫ್ ಮಾಡ್ಕೊಳ್ತಾರೆ. 5 ವರ್ಷಗಳಿಂದ ಸಬ್ಸಿಡಿ ಕೊಟ್ಟಿಲ್ಲ ಅಂತ ಯಾರು ಹೊರಗಡೆ ಬಂದು ಹೋರಾಟ ಮಾಡಲ್ಲ. ಅದು ಯಾಕೆ ನಾವ್ ಹೇಳ್ಕೊಡ್ಬೇಕಾ? ಇನ್ನು ನಾವೆಲ್ಲ ಜೂನಿಯರ್ಸ್ ಸರ್, ಅವರೆಲ್ಲ ಸೀನಿಯರ್ಸ್. ಅದನ್ನ ಅವರೇ ಹೊರಗಡೆ ಬಂದು ಹೋರಾಟ ಮಾಡಿ ಆ ತೀವ್ರತೆಯಲ್ಲಿ ಆ ಒತ್ತಡ ಹೇರಿ ತಗೋಬೇಕದ್ನ. ನಿರ್ಮಾಪಕರು ಉಳಿದ್ರೆ ಇನ್ನೊಂದು 10 ಸಿನಿಮಾ ಮಾಡ್ತಾರೆ. ನಿರ್ಮಾಪಕ ಅಂದ್ರೆ ಅನ್ನದಾತ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಅನ್ನದಾತ ಅಂತ ಕರೀತಾರೆ. ಒಬ್ಬ ನಿರ್ಮಾಪಕ ಉಳಿದ್ರೆ ಮತ್ತೆ 10 ಸಿನಿಮಾ ತೆಗಿತಾರೆ. ಸಿನಿಮಾ ತೆಗೆದ್ರಿಂದ ಏನಪ್ಪ ಆಗುತ್ತೆ ಅಂದ್ರೆ 1000 ಜನಕ್ಕೆ ಕೆಲಸ ಸಿಗುತ್ತೆ. ಸ್ಕ್ರಿಪ್ಟ್ ಟು ಸ್ಕ್ರೀನ್ ಕೆಲಸ ಸಿಗೋದಿಲ್ಲ. ಕಲೆಯನ್ನು ಉಳಿಸ್ಬೇಕು. ಹೌದು, ಮೇನ್ ಸರ್, ಹೊಟ್ಟೆ ತುಂಬುತ್ತೆ. ಮೇನ್ ಇಂಪಾರ್ಟೆಂಟ್ ಹೊಟ್ಟೆ ತುಂಬುತ್ತೆ, ಕಲೆ ಬೆಳೆಯುತ್ತೆ. ಕರ್ನಾಟಕದ ಕಲೆ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ ಎಲ್ಲಕ್ಕೂ ಕೂಡ ಇಲ್ಲಿ ಪ್ರಾಶಸ್ತ್ಯ ಸಿಗುತ್ತೆ. ಸ್ವಾಮಿ, ಸರ್ಕಾರದಲ್ಲಿ ಇರ್ತಕ್ಕಂಥವ್ರ ಈ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಯಾಕೆ ಹೇಳ್ತಿದ್ದೀನಿ ಅಂತ ಈ ಮಾತನ್ನ, ನಿರ್ಮಾಪಕ ಉಳಿದೇ ಹೋದ್ರೆ ಚಿತ್ರರಂಗ ಉಳಿಯಲ್ಲ. ಸ್ಕ್ರಿಪ್ಟ್ ಟು ಸ್ಕ್ರೀನ್ 1000ದಿಂದ 2000 ಜನ ಊಟ ಮಾಡ್ತಾರೆ. ನಿರ್ದೇಶಕರು, ನಿರ್ಮಾಪಕರು, ಕ್ಯಾಮ್ರಾಮ್ಯಾನು, ಲೈಟ್ ಬಾಯ್ಸು, ಪ್ರೊಡಕ್ಷನ್ನು, ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು ಎಲ್ಲರಿಗೂ ಕೂಡ ಅನ್ನ ಸಿಗ್ತಕ್ಕಂಥ ಜಾಗ ಅಂದರೆ ನಮ್ಮ ಕನ್ನಡದ ಈ ಒಂದು ಚಿತ್ರರಂಗ. ಇದನ್ನು ಉಳಿಸ್ಕೋಬೇಕು. ನೋಡಿ, ಬೇರೆ ಭಾಷೆ ಚಿತ್ರಗಳು ಬಂದಿಲ್ಲಿ ಸಾವಿರಾರು ಕೋಟಿ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಸ್ವಾಮಿ, ನೀವೇನು ಮಾಡ್ತಾ ಇದ್ದೀರಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ? ಕೊಡಿ ಸಬ್ಸಿಡಿ. ಗ್ಯಾರಂಟಿ ಯೋಜನೆ ಮಾಡಿದ್ದೀರಿ, ಸಂತೋಷ. ಅಲ್ಲ, ಗ್ಯಾರಂಟಿ ಯೋಜನೆ ಮಾಡಿದ್ದೀರಿ ಬಡವರಿಗೆ, ಬಹಳ ಸಂತೋಷ. ಅದೇ ರೀತಿ ಸಿನಿಮಾ ರಂಗಕ್ಕೊಂದು ಗ್ಯಾರಂಟಿ ಕೊಡಿ. ವರ್ಷಕ್ಕಿಂತಿಷ್ಟು ಕೋಟಿ ಅಂತ ಎತ್ತಿಡಿ. ಒಳ್ಳೆ ಸಿನಿಮಾಗಳಿಗೆ ಕೊಡಿ, ನಾವು ಕೆಟ್ಟ ಸಿನಿಮಾಗಳಿಗೆ ಅಲ್ಲ. ಎ ಸರ್ಟಿಫಿಕೇಟ್ ಯು ಸರ್ಟಿಫಿಕೇಟ್ ಕೊಡಿ. ಯು ಸರ್ಟಿಫಿಕೇಟ್ ಸಿನಿಮಾಗಳಿಗೆ, ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥ ಚಿತ್ರಗಳಿಗೆ, ಐತಿಹಾಸಿಕ ಚಿತ್ರಗಳಿಗೆ, ಆಮೇಲಿಂದ ಪೌರಾಣಿಕ ಚಿತ್ರಗಳಿಗೆ, ಆಮೇಲೆ ಟೂರಿಸಂ ಆಧಾರಿತ ಚಿತ್ರಗಳಿಗೆ ಯಾಕೆ ಕೊಡ್ತಾ ಇಲ್ಲ ತಾವು? ಕೊಡಿ, ದಯವಿಟ್ಟು ಕೊಡಿ. ಮಾನ್ಯ ಮುಖ್ಯಮಂತ್ರಿಗಳು, ಅವರೇ ಅರ್ಥಮಂತ್ರಿಗಳು, ಹಣಕಾಸು ಸಚಿವರಿದ್ದಾರೆ. ದಯವಿಟ್ಟು ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಲೇಬೇಕು.